ಕರಿಯ ಚಿತ್ರಕ್ಕೆ 5,000 ಪಡೆದಿದ್ದ ದರ್ಶನ್, ಮೊದಲ ಸಿನಿಮಾ ಮೆಜೆಸ್ಟಿಕ್ಗೆ ಪಡೆದ ಹಣವೆಷ್ಟು? ಸದ್ಯ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಮಿಂಚುತ್ತಿರುವ ನಟ ದರ್ಶನ್ ಎಂದರೆ ನಿರ್ಮಾಪಕರಿಗೆ ಫೇವರೇಟ್. ದರ್ಶನ್ ಸಿನಿಮಾ ಎಂದರೆ ಅಷ್ಟೇ, ಖರ್ಚು ಮಾಡಿದರೂ ಹಣ ವಾಪಸ್ ಕೈ ಸೇರಲಿದೆ ಎನ್ನುವ ಖಾತರಿ ನಿರ್ಮಾಪಕರಲ್ಲಿದೆ. ಹೀಗಾಗಿ ದರ್ಶನ್ ಸಿನಿಮಾಗೆ ಬಂಡವಾಳ ಹೂಡಲು ನಿರ್ಮಾಪಕರು ಮುಗಿಬೀಳುತ್ತಿದ್ದಾರೆ. ಹೀಗೆ ಇಂದು ಬಾಕ್ಸ್ ಆಫೀಸ್ನಲ್ಲಿ ಸುಲ್ತಾನನಾಗಿ ಮೆರೆಯುತ್ತಿರುವ ದರ್ಶನ್ ಸಿನಿ ಜರ್ನಿ ಸುಲಭವಾಗಿದ್ದರಲ್ಲ. ಕನ್ನಡ ಚಲನಚಿತ್ರದಲ್ಲಿ ಅನೇಕ ದೊಡ್ಡ ಸಿನಿಮಾಗಳಲ್ಲಿ ನಟಿಸಿ ಬಹುತೇಕ ಎಲ್ಲ ದಿಗ್ಗಜರ ನಟರ ಜತೆಗೂ ಕೆಲಸ ಮಾಡಿದ್ದಂತಹ ಹಿರಿಯ ಕಲಾವಿದ ತೂಗುದೀಪ್ ಶ್ರೀನಿವಾಸ್ ಅವರ ಪುತ್ರವಾಗಿದ್ದರೂ ಸಹ ದರ್ಶನ್ ಸಿನಿಮಾ ಕ್ಷೇತ್ರ ಪ್ರವೇಶಿಸು ಎಂದುಕೊಂಡಾಗ ಯಾರೂ ಸಹ ರೆಡ್ ಕಾರ್ಪೆಟ್ ಹಾರಿಸಲಿಲ್ಲ. ಮೊದಲಿಗೆ ಲೈಟ್ ಬಾಯ್ ಆಗಿ ಸಿನಿಮಾ ಕ್ಷೇತ್ರಕ್ಕೆ ಧುಮುಕಿದ ದರ್ಶನ್, ಬಳಿಕ ಬಣ್ಣ ಹಚ್ಚಿ ಕ್ಯಾಮೆರಾ ಎದುರಿಸಿದವರು. 1997ರಲ್ಲಿ ಮಹಾಭಾರತ ಎಂಬ ಚಿತ್ರದಲ್ಲಿ ನಟಿಸುವ ಮೂಲಕ ಕಲಾವಿದರಾಗಿ ತನ್ನ ಸಿನಿ ಜರ್ನಿಯನ್ನು ಆರಂಭಿಸಿದ ದರ್ಶನ್, ಬಳಿಕ ದೇವರ ಮಗ, ವಲ್ಲರಸು, ಎಲ್ಲರ ಮನೆ ದೋಸೇನು, ಮಿಸ್ಟರ್ ಹರಿಶ್ಚಂದ್ರ ಹಾಗೂ ಭೂತಯ್ಯನ ಮಕ್ಕಳು ಚಿತ್ರದಲ್ಲಿ ದರ್ಶನ್ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಿರ್ವಹಿಸಿದರು. ಹೀಗೆ ಒಟ್ಟು 6 ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ನಿರ್ವಹಿಸಿ ನಟ ದರ್ಶನ್ 2002ರಲ್ಲಿ ಫೆಬ್ರವರಿ 8ರಂದು ಚಿತ್ರಗೊಂಡ ಮೆಜೆಸ್ಟಿಕ್ ಸಿನಿಮಾ ಮೂಲಕ ನಾಯಕರಾಗಿ ನಟನೆಗೆ ಬಡ್ತಿ ಪಡೆದುಕೊಂಡರು. ಇನ್ನು ಈ ಚಿತ್ರ ತೆರೆ ಕಂಡು 21 ವರ್ಷಗಳು ಕಳೆದಿದ್ದು, ದರ್ಶನ್ ಅಭಿಮಾನಿಗಳು ಚಿತ್ರದ ವಾರ್ಷಿಕೋತ್ಸವದ ಕುರಿತು ವಿಶೇಷ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸದ್ಯ ಕೋಟಿ ಸಂಭಾವನೆ ಪಡೆಯುತ್ತಿರುವ ದರ್ಶನ್ ನಾಯಕರಾಗಿ ನಟಿಸಿದ ಮೊದಲ ಚಿತ್ರ ಮೆಜೆಸ್ಟಿಕ್ನಲ್ಲಿ ಪಡೆದಿದ್ದ ಸಂಭಾವನೆ ಎಷ್ಟು ಎಂಬುದನ್ನು ಕೇಳಿದರೆ ಒಮ್ಮೆ ಶಾಕ್ ಆಗುವುದಂತೂ ಖಚಿತ. ಇನ್ನು ಈ ಚಿತ್ರಕ್ಕಾಗಿ ಎಷ್ಟು ಸಂಭಾವನೆ ಪಡೆದಿದೆ ಎಂಬುದನ್ನು ಸ್ವತಃ ದರ್ಶನ್ ಅವರೇ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಮೆಜೆಸ್ಟಿಕ್ ಶೂಟಿಂಗ್ ನಡೆಯುವಾಗಲೇ 4-5 ಸಿನಿಮಾ ಕೈಯಲ್ಲಿತ್ತು. ಕ್ರಾಂತಿ ಸಿನಿಮಾ ಬಿಡುಗಡೆಯಾಗುವ ಮುನ್ನ ಡೆಕ್ಕನ್ ಹೆರಾಲ್ಡ್ ನಡೆಸಿದ ಸಂದರ್ಶನವೊಂದರಲ್ಲಿ ಭಾಗವಹಿಸಿದ್ದ ದರ್ಶನ್, ಚಿತ್ರವೊಂದು ಬ್ರೇಕ್ ನೀಡಿದರೆ ಅದು ಮುಂದಿನ ಸಿನಿಮಾಗಳ ಮೇಲೆ ಪ್ರಭಾವ ಬೀರುತ್ತಿತ್ತಾ ಎಂದು ಪ್ರಶ್ನೆಗೆ ಉತ್ತರಿಸಿದ ದರ್ಶನ್, ತಾನು ಯಾವಾಗಲೂ ಸಿನಿಮಾ ಬಿಡುಗಡೆಯಾಗಿ ಅದರ ಫಲಿತಾಂಶಕ್ಕಾಗಿ ಕಾದವನಲ್ಲ ಎಂದರು. ಮೊದಲ ಚಿತ್ರದಿಂದಲೂ ಇದು ರೂಢಿಯಲ್ಲಿದ್ದು, ಮೆಜೆಸ್ಟಿಕ್ ಚಿತ್ರ ಬಿಡುಗಡೆಯಾಗುವ ಮುನ್ನವೇ ತನ್ನ ಬಳಿ 4-5 ಸಿನಿಮಾಗಳಿದ್ದವು ಎಂದಿದ್ದರು ದರ್ಶನ್. ಜನರಿಗೆ ತನ್ನ ಮುಖ ಗೊತ್ತಾಗಬೇಕಾಗಿತ್ತು, ಇವನ್ಯಾರೋ ಹೀರೋ ಬಂದಿದ್ದಾನೆ ಎಂದು ತಿಳಿಯಬೇಕಾಗಿತ್ತು. ಹಾಗಾಗಿ ತಾನು ಈ ರೀತಿ ನಟಿಸಿದ್ದ ಸಿನಿಮಾ ಫಲಿತಾಂಶ ಹೊರಬೀಳುವ ಮುನ್ನವೇ ಮುಂದಿನ ಚಿತ್ರಗಳನ್ನು ಒಪ್ಪಿಕೊಳ್ಳುತ್ತಿದ್ದೆ ಎಂದು ದರ್ಶನ್ ಹೇಳಿದ್ದರು. ಮೆಜೆಸ್ಟಿಕ್ ಆಗಿ ಪಡೆದ ಸಂಭಾವನೆ ಎಷ್ಟು? ಇನ್ನು ಮುಂದುವರಿದು ಮಾತನಾಡಿದ ದರ್ಶನ್, ಮೆಜೆಸ್ಟಿಕ್ ಸಿನಿಮಾ ಹಿಟ್ ಆಯಿತು ಎಂದು ಕೂಡಲೇ ತಾನು ಸಂಭಾವನೆ ಹೆಚ್ಚಿಸಿಕೊಳ್ಳೋಣ ಎಂದುಕೊಳ್ಳಲಿಲ್ಲ. ಮೆಜೆಸ್ಟಿಕ್ ಸಿನಿಮಾಗಾಗಿ ದರ್ಶನ್ ಪಡೆದ ಸಂಭಾವನೆ ಕೇವಲ 0 ಹಾಗೂ ಕರಿಯ ಚಿತ್ರಕ್ಕಾಗಿ 5,000 ರೂಪಾಯಿ, ಧ್ರುವ 10,000 ರೂಪಾಯಿ, ನಿನಗೋಸ್ಕರ ಚಿತ್ರಕ್ಕೆ 12,000 ರೂಪಾಯಿಗಳನ್ನು ಸಂಭಾವನೆ ಪಡೆದಿದ್ದೆ ಎಂದರು. ಈ ಮೂಲಕ ದರ್ಶನ್ ತಾನು ಆಗಿ ನಟಿಸಿದ ಮೊದಲ ಚಿತ್ರ ಮೆಜೆಸ್ಟಿಕ್ ಯಾವುದೇ ಸಂಭಾವನೆ ಪಡೆದಿಲ್ಲ ಎಂದು ತಿಳಿಸಿದರು. ಲಕ್ಷ್ಯ ನೋಡಿದ್ದೆ 9 ಸಿನಿಮಾಗಳ ಬಳಿಕೆ. ಹೀಗೆ ಮೊದಲ ಚಿತ್ರದಲ್ಲಿ 1000 ಲೆಕ್ಕದಲ್ಲಿ ಸಂಭಾವನೆ ಪಡೆದಿದ್ದ ನಟ ದರ್ಶನ್, ಲಕ್ಷ ರೂಪಾಯಿಗಳನ್ನು ಸಂಭಾವನೆ ಪಡೆಯಲು 9 ಸಿನಿಮಾಗಳಲ್ಲಿ ನಟಿಸಬೇಕಾಯಿತು ಎಂದು ಸಹ ತಿಳಿಸಿದ್ದರು. ಹೀಗೆ ಅಂಬಾಗಾಲಿಡುತ್ತಾ ಬಂದ ದರ್ಶನ್ ಈಗ ಆನೆಯಾಗಿ ಬೆಳೆದಿದ್ದು, ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ.